ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾಸ್ ಚಾನಲ್. ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಸಿಂಪಲ್ಲಾಗಿ ಎಲಿಗೆಂಟಾಗಿ ಲಕ್ಷ್ಮಿನ ಉಡಿಸ್ಬೋದು. ಆ್ಯಕ್ಚುಲಿ ಬಿಗಿನರ್ಸ್ ಸಹ ಈಸಿಯಾಗಿ ಉಡಿಸ್ಕೋಬೋದು ಈ ಸ್ಯಾರಿನ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾನು ಸೀರೆನ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫೋಲ್ಡ್ ಮಾಡಿಕೊಂಡು ಕ್ಲಿಪ್ಸ್ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಯಾವುದು ಮೇಲೆ ಕೆಳಗೆ ಬರೋ ಹಾಗೆ ನೀವು ಕ್ಲಿಪ್ನ ಹಾಕ್ಕೊಳ್ಳೋ ಹಾಗಿಲ್ಲ. ಕ್ಲೀನಾಗಿ ಎರಡೂ ಸಮವಾಗಿರಬೇಕಾಗತ್ತೆ ಸ್ಯಾರಿ. ಅರ್ಧಕ್ಕೆ ಕ್ಲೀನಾಗಿ ನಾವು ಫೋಲ್ಡ್ ಮಾಡಿಕೊಂಡು ನಾನು ತೋರಿಸ್ತಾ ಇದ್ದೀನಲ್ಲ, ಕೊನೆಯವರೆಗೂ ನಾವು ಈ ರೀತಿಯಾಗಿ ಕ್ಲಿಪ್ಸ್ ಹಾಕ್ಕೊಂಡು ಈಗ ಸೀರೆನ ಉಲ್ಟಾ ಮಾಡ್ಕೊಬೇಕಾಗತ್ತೆ. ಈಗ ಸೀರೆನ ಉಲ್ಟಾ ಮಾಡ್ಕೊಂಡಿದ್ದಾದಮೇಲೆ ಸೆರ್ಗಿನ ಪಾರ್ಟು ಇಲ್ಲಾಂದರೆ ಸ್ಯಾರಿ ಫಸ್ಟ್ ಪಾರ್ಟ್ ಏನಿದೆಯೋ ಅದನ್ನು ನಾವು ನೆರಿಗೆನ ಇಟ್ಕೋಬೇಕಾಗತ್ತೆ. ಈ ನೆರಿಗೆ ಯಾವ ರೀತಿಯಾಗಿರಬೇಕು ಅಂದರೆ, ನಾವು ಸೆರ್ಗಿಗೆ ಇಡ್ತೀವಲ್ಲ ಆ ರೀತಿಯಾಗಿ ಇದನ್ನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಚಿಕ್ಕದಾಗಿನೇ ಫೋಲ್ಡ್ ಮಾಡ್ಕೋಬೇಕು. ನೀವು ಸಣ್ಣದಾಗಿ ಫೋಲ್ಡ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ನೆರಿಗೆ ಅನ್ನೋದು ಸೆರ್ಗಲ್ಲಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಮಾಡ್ಕೊಂಡಿದ್ದಾದಮೇಲೆ ಅದೇ ಕ್ಲಿಪ್ನ ನೀವು ಯೂಸ್ ಮಾಡ್ಕೊಬೋದು. ಯೂಸ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ನಾವು ಕ್ಲೀನಾಗಿ ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಬೇಕಾಗತ್ತೆ. ಫಸ್ಟ್ ಪಾರ್ಟ್ ಆಗಿದೆ. ಇವಾಗ ನಾವು ಮಿಡಲ್ ಪಾರ್ಟಲ್ಲಿ ಏನು ಮಾಡ್ಕೊಬೇಕು ಅಂದರೆ ನೆರಿಗೆನ ಇಟ್ಕೋಬೇಕಾಗತ್ತೆ. ನಾವು ಕ್ಲೀನಾಗಿ ನೋಡಿಕೊಂಡು ಎಷ್ಟು ಅಳತೆ ಬೇಕು ಅಂದರೆ ಎಷ್ಟು ನೆರಿಗೆ ಬೇಕು ಅಷ್ಟನ್ನು ಇಟ್ಕೊಬೋದು. ಕೊನೆ ತನಕ ಒಂದು ಬಾರ್ ಇಲ್ಲ ಒಂದು ಮಾರಷ್ಟು ನಾವು ಬಿಟ್ಕೊಂಡು ಕಂಪ್ಲೀಟ್ ಮಿಡಲ್ ಪೋರ್ಷನ್ ಏನಿದೆಯೋ ಅದಕ್ಕೆಲ್ಲನೂ ನೆರಿಗೆ ಇಟ್ಕೊಬೇಕು. ಒಂದ್ರ ಮೇಲೆ ಒಂದು ಇಟ್ಕೊಳೋ ಬದಲು ಒಂದ್ರ ಹಿಂದೆ ಒಂದು ಇಟ್ಕೊಬೇಕಾಗತ್ತೆ. ನೋಡ್ತಾ ಇದ್ರಲ್ಲ ವಿಡಿಯೋದಲ್ಲಿ ನೋಡಿ, ಸಪ್ರೇಟಾಗಿ ಅದನ್ನು ಚಿಕ್ಕದಾಗಿ ಕ್ಲೀನಾಗಿ ಎತ್ತಿಟ್ಕೊತಾ ಇದ್ದೀನಿ. ಅದಾದಮೇಲೆ ನಾವು ಪಿನ್ಸ್ನ ಇಲ್ಲ ಅಂದರೆ ಕ್ಲಿಪ್ಸ್ನ ಸಹ ಯೂಸ್ ಮಾಡ್ಕೊಬೋದು ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ. ಇಫ್ ಇನ್ ಕೇಸ್ ನಿಮ್ಮದು ಸ್ಯಾರಿ ತುಂಬಾ ತೆಳು ಇದೆ, ಸಾಫ್ಟ್ ಇದೆ ಅಂದರೆ ಅವಶ್ಯಕತೆ ಇಲ್ಲ ಕ್ಲಿಪ್ಪಿಂದು, ಲಾಸ್ಟಿಗೆ ಹಾಕ್ಕೋಬೋದು. ಅಕಸ್ಮಾತ್ ನಿಮ್ಮದು ರೇಷ್ಮೆ ಸೀರೆ ಸ್ವಲ್ಪ ಹಾರ್ಡ್ ಇದೆ ಸ್ಯಾರಿ ಅಂದಾಗ ಕ್ಲಿಪ್ಪು ಇಲ್ಲಾಂದರೆ ಪೆನ್ನನ್ನು ಯೂಸ್ ಮಾಡ್ಕೊಬೋದು. ಎಷ್ಟೊಂದು ಜನ ಏನು ಮಾಡ್ತಾರೆ ಅಂದರೆ ಲಕ್ಷ್ಮಿನ ಚೆನ್ನಾಗಿ ಕಾಣಿಸೋದಕ್ಕೋಸ್ಕರ ಬೇರೆಯವ್ರನ್ನ ಕರ್ಸ್ಕೊಂಡು ಬಂದು ಅಲ್ಲಿ ಲಕ್ಷ್ಮಿನ ಕೂರಿಸ್ತಾರೆ. ಅಂದರೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಇರೋದಿಲ್ಲ. ಯಾಕೆಂದರೆ ಲಕ್ಷ್ಮಿ ಹಬ್ಬ ಅಂದರೆ ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕಾಪಟ್ಟೆ ಖುಷಿ. ನಾವು ಯಾವ ಥರ ಉಡಿಸಿದ್ರೂ ಅದು ನಮಗೆ ತೃಪ್ತಿ ಕೊಡುತ್ತೆ. ಬೇರೆಯವ್ರನ್ನ ಕರ್ಕೊಂಬಂದು ಅಲ್ಲಿ ರೆಡಿ ಮಾಡಿಸ್ಕೊಂಡ್ರೆ ನಮಗೆ ತೃಪ್ತಿನೂ ಸಿಗೋದಿಲ್ಲ, ಪೂಜೆ ಮಾಡೋ ಸ್ಯಾಟಿಸ್ಫ್ಯಾಕ್ಷನ್ನು ಇರೋದಿಲ್ಲ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಲಕ್ಷ್ಮಿಗೆ ಅಲಂಕಾರ ಮಾಡೋದಕ್ಕೆ ಟ್ರೈ ಮಾಡಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಈಗ ನಾನು ಎಲ್ಲ ಫ್ರಿಲ್ಸ್ನ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನೇನು ಮಾಡ್ತಾಯಿದ್ದೀನಿ, ಲಾಸ್ಟ್ ಪಾರ್ಟ್ ಅನ್ನೋದು ಏನಿದೆ ಅದನ್ನು ಮತ್ತೆ ನಾನು ಸೆರ್ಗಿನ ಥರ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನಾವು ಫಸ್ಟ್ 1 ಮೀಟರ್ ಅಷ್ಟು ನಾವೇನು ಸೆರ್ಗಿನ ಪಾರ್ಟ್ ಮಾಡಿಕೊಂಡ್ವೋ ಅದೇ ರೀತಿಯಾಗಿ ನಾವು ಮತ್ತೆ ಲಾಸ್ಟಲ್ಲಿ ಅರ್ಧ ಮೀಟರು ಇಲ್ಲಾಂದರೆ 1 ಮೀಟರ್ ಆಗೋ ಅಷ್ಟು ನಾವು ಸೆರ್ಗಿನ ಪಾರ್ಟ್ನ ರೆಡಿ ಮಾಡಿಕೊಂಡು ಕ್ಲಿಪ್ ಹಾಕಿ ಅದನ್ನು ಸೆಕ್ಯೂರ್ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಸೀರೆನ ನಾವು ಕ್ಲೀನಾಗಿ ತೊಗೊಂಬಂದು ಬಿಂದಿಗೆ ಒಳಗಡೆ ಸ್ವಲ್ಪ ಇಟ್ಟು ಈಗ ಫ್ರಿಲ್ಸ್ ಏನಿದೆ ಅದ್ರ ಮಧ್ಯೆ ನಾವು ಬಿಂದಿಗೆಗೆ ಸುತ್ತ ದಾರನ ಕಟ್ಕೊಬೇಕಾಗತ್ತೆ. ಕುತ್ತಿಗೆಗೆ ಅಂದರೆ ಬಿಂದಿಗೆ ಕುತ್ತಿಗೆಗೆ ನಾವು ದಾರನ ಟೈಟಾಗಿ ಕಟ್ಕೊಬೇಕಾಗತ್ತೆ. ಜಾಸ್ತಿ ಟೈಟು ಬೇಡ, ಆ ಕಡೆ ಜಾಸ್ತಿ ಲೂಸು ಬೇಡ. ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ನಾವು ಕ್ಲೀನಾಗಿ ಕಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಫ್ರಿಲ್ಸ್ನ ಸ್ವಲ್ಪ ಅಡ್ಜಸ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ಟೈಟಾಗಿ ಕಟ್ಟಿದಾಗ ಏನಾಗ್ಬಿಡುತ್ತೆ ಅಂದರೆ ಮುಂದೆ ಭಾಗ ಏನಿದೆ ಆ ಸೀರೆ ನಾವು ಕೂರಿಸಿದ್ದೀವಲ್ಲ ಅದು ಎದ್ಬಿಡುತ್ತೆ, ಟೈಟಿಗೆ ಅದು ಉಬ್ಬಿಕೊಂಡಂಗೆ ಕಾಣಿಸುತ್ತೆ. ಆವಾಗ ಉಬ್ಬಿದಾಗ ಮುಂದೆ ಪಾರ್ಟ್ ನಾವು ಸೆರಗ ಹಾಕಿದಾಗ ಸ್ವಲ್ಪ ಮುಂದೆ ಬಂದಾಗ ಕಾಣಿಸುತ್ತೆ, ಅದು ಚೆನ್ನಾಗಿ ಕಾಣಿಸೋದಿಲ್ಲ. ಇವಾಗ ಕಟ್ಕೊಂಡಿದ್ದಾದಮೇಲೆ ಮೇಲ್ಗಡೆ ಕಳಶ ಆಗಲಿ ಚೊಂಬಾಗಲಿ ನಂತರ ಇಟ್ಕೊಂಡು ಇವಾಗ ಸೆರ್ಗಿಂದು ಫಸ್ಟ್ ಪಾರ್ಟ್ ಏನಿದೆ ಅದು ನಮ್ಮ ರೈಟ್ ಸೈಡಿಗೆ ಬರುತ್ತೆ, ಲಾಸ್ಟ್ ಪಾರ್ಟ್ ಏನಿದೆ ಅದು ಲೆಫ್ಟ್ ಸೈಡಿಗೆ ಬರುತ್ತೆ. ಇಲ್ಲ ಅಂದರೆ ನೀವು ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಅದು ನಿಮ್ಮ ರೈಟ್ ಸೈಡ್ ಇರೋದು ಲೆಫ್ಟಿಗೆ ಬರುತ್ತೆ, ಲೆಫ್ಟ್ ಸೈಡ್ ಇರೋದು ರೈಟ್ ಸೈಡಿಗೆ ಬರುತ್ತೆ. ಇವಾಗ ಇದನ್ನು ನಾವು ವಿ ಶೇಪಲ್ಲಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ಪಿನ್ನಲ್ಲಿ. ಇವಾಗ ಲಾಸ್ಟಲ್ಲಿ ಕೆಳಗಡೆ ಇರುತ್ತಲ್ಲ ಅದನ್ನು ನಾನೇನು ಮಾಡ್ತಾಯಿದ್ದೀನಿ, ಹಿಂದೆ
ಪಿನ್ ಹಾಕಿ ಅದನ್ನು ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ಎರಡು ಕಡೆನೂ ಹಾಗೆ ಮಾಡ್ಕೊಬೇಕಾಗತ್ತೆ. ಮುಂದೆ ಬಿಡ್ಬೋದು, ಮುಂದೆ ಬಿಟ್ರೂ ಚೆನ್ನಾಗಿರುತ್ತೆ. ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಹಿಂದೆ ನಾನು ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ, ಆಗ ಕ್ಲೀನಾಗಿ ಕೂತ್ಕೊಳ್ಳುತ್ತೆ ಅಂದ್ಬಿಟ್ಟು. ಈಗ ನಾನು ಈ ಕಡೆನೂ ಸಹ ನಾನೇನು ಮಾಡ್ತಾಯಿದ್ದೀನಿ, ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ ಹಿಂದೆ ಪಿನ್ನನ್ನು ಹಾಕಿ. ಅಷ್ಟೇ, ಇಷ್ಟೇ ಸಿಂಪಲ್ ಇದೆ. ಇವಾಗ ನಾವೇನು ಮಾಡ್ಕೊತಾ ಇದ್ದೀವಿ ಅಂದರೆ ಕೆಳಗಡೆ ಹಾಕಿರೋ ಪಿನ್ ಇಲ್ಲಾಂದರೆ ನಾವು ಕ್ಲಿಪ್ನ ಹಾಕಿರ್ತೀವಲ್ಲ ಅದನ್ನೆಲ್ಲ ತಕ್ಕೊಂಡು ಕ್ಲೀನಾಗಿ ನೆರಿಗೆ ಇಟ್ಕೊಬೇಕಾಗತ್ತೆ. ಇಫ್ ಇನ್ ಕೇಸ್ ನಿಮಗೇನು ಬೇಕು, ಲೆಫ್ಟ್ ಸೈಡ್ ಬೇಕು ಅಂದರೆ ಲೆಫ್ಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ, ಇಲ್ಲ ರೈಟ್ ಸೈಡಿಗೆ ಬೇಕು ಅಂದರೆ ನೀವು ರೈಟ್ ಸೈಡನ್ನು ಹಾಕ್ಕೋಬೋದು. ಇಲ್ಲ ಫ್ರಿಲ್ಸ್ ಹಾಗೆ ಇರಲಿ ಹೇಗಿದೆಯೋ ಹಾಗೆ ಅಂದರೆ ಜಸ್ಟ್ ನೀವು ಕೈಯಲ್ಲೇ ಸ್ವಲ್ಪ ಪ್ರೆಸ್ ಮಾಡಿ ಐರನ್ ರೀತಿ ಮಾಡಿಕೊಂಡ್ರೆ ಆಗುತ್ತೆ. ತುಂಬಾ ಕ್ಲೀನಾಗಿ ಬರುತ್ತೆ. ನೀವು ಯಾವುದೇ ರೀತಿ ಸ್ಟ್ರೈಟನರ್ ಆಗಲಿ ಐರನ್ ಆಗಲಿ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಕೈಯಲ್ಲೇ ನಾವು ಕ್ಲೀನಾಗಿ ಪ್ರೆಸ್ ಮಾಡಿ ಅದನ್ನು ನೆರಿಗೆನ ಇಟ್ಕೊಂಡ್ರೆ ಆಗೋಗುತ್ತೆ, ಯಾವುದೇ ಐರನ್ ಅವಶ್ಯಕತೆ ಇರೋದಿಲ್ಲ. ನಮ್ಮನೆ ಲಕ್ಷ್ಮಿನ ನಾವೇ ರೆಡಿ ಮಾಡದೆ ಬೇರೆಯವ್ರನ್ನ ಕರೆಸಿ ರೆಡಿ ಮಾಡೋದು ನಿಜವಾಗ್ಲೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇಲ್ಲ. ಪ್ರತಿಯೊಂದು ಹೆಣ್ಮಗಳಿಗೂ ಈ ವರಮಹಾಲಕ್ಷ್ಮಿ ಅಂದರೆ ಒಂಥರ ಖುಷಿ ಕಣ್ರಿ. ನಿಜ ಸಿಟಿಗೆ ಹೋದಾಗಂತೂ ಅಲ್ಲಿರೋ ಹೆಣ್ಮಕ್ಳನ್ನ ನೋಡಿ ಇನ್ಯಾವ ರೇಂಜಿಗೆ ಲಕ್ಷ್ಮಿ ಹಬ್ಬ ಮಾಡ್ತಿದ್ದಾರೆ ಅಂತ ಶಾಕ್ ಆಯಿತು. ತುಂಬಾ ಖುಷಿ ಆಗುತ್ತೆ. ಏಕೆಂದರೆ ಆ ಒಂದು ದಿನ ಪ್ರತಿಯೊಂದು ಹೆಣ್ಮಗೂ ಸಹ ಅರ್ಶಿನ ಕುಂಕುಮ ಕರೆಯೋದಾಗಿರ್ಬೋದು, ಇಲ್ಲ ಬೇರೆಯವ್ರ ಮನೆಗೆ ಹೋಗಿ ಅರ್ಶಿನ ಕುಂಕುಮ ತೊಗೊಂಡು ಬರೋದಾಗಿರ್ಬೋದು. ಆ ಒಂದು ದಿನ ನಮ್ಮ ಮನೆ ಲಕ್ಷ್ಮಿ ತುಂಬಾ ಕ್ಯೂಟಾಗಿ ಕಾಣ್ತಾ ಇರ್ತಾರೆ ಮತ್ತು ಬ್ಯೂಟಿಫುಲ್ಲಾಗೂ ಇರ್ತಾರೆ. ಲಕ್ಷ್ಮಿ ಹಬ್ಬನ ಹೀಗೆ ಮಾಡಬೇಕು, ಇಲ್ಲಾಂದರೆ ಸ್ಪೆಸಿಫಿಕ್ಕಾಗಿ ಒಂದು ಪ್ರೊಸೀಜರ್ ಇದೆ ಅಂತ ಯಾರಾದರೂ ಹೇಳಿದ್ರೆ ಅದು ತಪ್ಪಾಗತ್ತೆ. ನಮ್ಮ ಮನಸ್ಸಿಗೆ ಏನು ಖುಷಿ ಆಗುತ್ತೋ, ಒಂದು ಚಿಕ್ಕ ಕಳಶ ಇದ್ದರೂ ಸಹ ಅದಕ್ಕೇ ನಾವು ಬ್ಲೌಸ್ ಪೀಸ್ನ ಇಟ್ಟು ನಾವು ರೆಡಿ ಮಾಡ್ಕೊಬೋದು. ನೋಡ್ತಾ ಇದ್ರಲ್ಲ, ಲಾಸ್ಟಿಗೆ ಡಾಬ್ ಹಾಕ್ಕೊಂಡಿದ್ದೀನಿ. ಮೇಲೆ ನಿಮ್ಗೆ ಯಾವುದು ಒಡವೆ ಇಷ್ಟ ಆಗುತ್ತೋ ಅದನ್ನೆಲ್ಲ ನೀವು ಅಲಂಕಾರಕ್ಕೆ ಯೂಸ್ ಮಾಡ್ಕೊಬೋದು. ಇವಾಗ ನಾನು ಕೈಗಳನ್ನ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಯಾವುದೇ ರೀತಿ ಪೆನ್ನನ್ನು ಯೂಸ್ ಮಾಡ್ಕೊಂಡಿಲ್ಲ. ನೋಡ್ತಾ ಇದ್ರಲ್ಲ, ಈ ರೀತಿ ಹಾಕಿ ಲಾಸ್ಟಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಆ ಒಂದು ಬಟ್ಟೆಗೆ ಪಿನ್ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಇಲ್ಲಿ ನಾನು ಕಟ್ಕೊತಾ ಇಲ್ಲ. ಮೊದಲೇ ಎಷ್ಟೊಂದು ಜನ ಕಟ್ಕೊತಾರೆ, ಈ ರೀತಿಯಾಗೂ ಮಾಡ್ಕೊಬೋದು. ನೀವು ಒಂದ್ಸರಿ ಈ ರೀತಿಯಾಗಿ ಟ್ರೈ ಮಾಡಿ.